ನಮಸ್ಕಾರ ಎಲ್ರಿಗೂ. ಪೂಚಂತೆ ಯಾಕೆ ಇಂದಿಗೂ ಪ್ರಸ್ತುತ? ಪೂರ್ಣಚಂದ್ರ ತೇಜಸ್ವಿಯವರ ಜನ್ಮದಿನದ ನೆನಪಿನ ಮಾಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ಇನ್ನು ಯಾರೆಲ್ಲ ವತ್ಸಲೆ ಕನ್ನಡತಿ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಬನ್ನಿ ತೇಜಸ್ವಿಯವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಪೂರ್ಣಚಂದ್ರ ತೇಜಸ್ವಿ ಸೆಪ್ಟೆಂಬರ್ 8, 1938ರಿಂದ ಏಪ್ರಿಲ್ 5, 2007 ತನಕ ನಮ್ಮ ನಡುವೆ ಇದ್ದಂತಹ ಪ್ರಮುಖ ಸಾಹಿತ್ಯ ಅಷ್ಟೇ ಅಲ್ಲ, ಸ್ವತಂತ್ರ ಪ್ರವೃತ್ತಿಯ ಸಾಹಿತಿ ಅಂತ ಕೂಡ ಹೇಳಬಹುದು. ನವ್ಯ ಸಾಹಿತ್ಯದ ಕಾಲಘಟ್ಟದಲ್ಲಿ ಪ್ರಮುಖವಾಗಿ ಕೇಳಿ ಬಂದಂಥ ಹೆಸರು ಪೂಚಂತೆ. ಅಬಚೂರಿನ ಪೋಸ್ಟ್ ಆಫೀಸು ಕಥಾ ಸಂಕಲನದ ಮೂಲಕ ಬಂಡಾಯ ಸಾಹಿತ್ಯವನ್ನು ಪ್ರಾರಂಭಿಸಿದವರು ಇವರು. ರಾಜಕೀಯ ವಿಶ್ಲೇಷಣೆ, ನಾಟಕ, ವೈಜ್ಞಾನಿಕ ಬರಹಗಳ ಲೇಖನಗಳ ಕಡೆ ಹೆಚ್ಚಿನ ಗಮನ ಹರಿಸಿದವರು ಪೂಚಂತೆ. ತೇಜಸ್ವಿಯವರಿಗೆ ಪ್ರಭಾವ ಬೀರಿದ ವ್ಯಕ್ತಿಗಳು ಅಂದರೆ ಕುವೆಂಪು, ಶಿವರಾಮ್ ಕಾರಂತ, ರಾಮ ಮನೋಹರ ಲೋಹಿಯ ಇವರು ಅವರ ನೆಚ್ಚಿನ ವ್ಯಕ್ತಿಗಳಾಗಿರ್ತಾರೆ. ಇವರು ವೃತ್ತಿಯನ್ನು ನೋಡೋದಾದರೆ ಕೃಷಿಕರಾಗಿ, ಲೇಖಕರಾಗಿ, ಪುಸ್ತಕ ಪ್ರಕಾಶಕರಾಗಿ, ಛಾಯಾಚಿತ್ರಗಾರರಾಗಿ ಹೆಸರನ್ನು ಮಾಡಿದಂಥವರು. ಇಷ್ಟೊಂದು ಪ್ರತಿಭಾವಂತ ವ್ಯಕ್ತಿ ಏನು ಶಿಕ್ಷಣ ಪಡೆದಿರಬಹುದು ಅಂತ ಒಂದು ಸಲ ಕುತೂಹಲ ಮೂಡುತ್ತೆ. ಇವರು ಶಿವಮೊಗ್ಗ ಸಹ್ಯಾದ್ರಿ ಕಾಲೇಜಿನಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಪಡೆದರು. ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಪದವಿ ಪಡೆದ ನಂತರ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡದಲ್ಲಿ MA ಪದವಿಯನ್ನು ಪಡೆದರು. ಸ್ನಾತಕೋತ್ತರ ಪದವಿ ನಂತರ ಓರ್ಗೆ ಇತರೆ ಬರಹಗಾರರಂತೆ ಅಧ್ಯಾಪಕ ವೃತ್ತಿಯನ್ನು ಬಯಸದೆ ಮಲೆನಾಡಿನ ಮೂಡಿಗೆರೆಯಲ್ಲಿ ಕೃಷಿಯನ್ನು ಮಾಡುವ ಮಹತ್ವದ ನಿರ್ಧಾರವನ್ನು ಮಾಡಿ ಅಲ್ಲೇ ಬಂದು ಉಳಿತಾರೆ ಕೂಡ. ಕೃಷಿಯ ಜೊತೆಗೆ ಅಗಾಧವಾದ ಸಾಹಿತ್ಯದ ಕೃಷಿ ಮಾಡಿದ್ರು. ಸಾಹಿತ್ಯದ ಜೊತೆಗೆ ವ್ಯವಸಾಯ, ಛಾಯಾಚಿತ್ರಗ್ರಹಣ, ಸಂಗೀತ, ಚಿತ್ರಕಲೆಯಲ್ಲಿ ಆಸಕ್ತಿ, ಹೀಗೆ ರೈತ ಚಳುವಳಿಗಳಲ್ಲಿ, GP ಚಳುವಳಿಗಳಲ್ಲಿ, ಕುದುರೆಮುಖ ಉಳಿಸಿ ಹೋರಾಟಗಳಲ್ಲಿ ಮತ್ತು ಇನ್ನೂ ಹಲವಾರು ಹೋರಾಟಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು. ಕನ್ನಡ ತಂತ್ರಾಂಶದ ಬಳಕೆಯಲ್ಲಿ ತೇಜಸ್ವಿಯವರ ಕಳಕಳಿ ಬಹಳವಾಗಿತ್ತು. 1993-94 ಆಸುಪಾಸು ಆಗಿನ್ನೂ ಕಂಪ್ಯೂಟರ್ ಭಾರತದಲ್ಲಿ ಅಂಬೆಗಾಲು ಇಡುತ್ತಿದ್ದಂತಹ ಸಮಯ. ಆ ಸಮಯದಲ್ಲಿ ತೇಜಸ್ವಿಯವರು ಅವರ ಗೆಳೆಯರು ಸೇರಿ ಪುಸ್ತಕ ಪ್ರಕಾಶನ ಶುರು ಮಾಡಿದರು. ಆಗ ತೇಜಸ್ವಿಯವರಿಗೆ ಕಂಪ್ಯೂಟರ್ನ ಅವಶ್ಯಕತೆ ಇತ್ತು. ಏಕೆಂದರೆ ಮೊಳೆ ಜೋಡಿಸಿ ಪ್ರಿಂಟ್ ಮಾಡೋದು ಬಹಳ ಕಷ್ಟದ ಕೆಲಸವಾಗಿತ್ತು. ಗೆಳೆಯನ ಸಹಾಯದಿಂದ ಕವರ್ ಪೇಜ್, ಫೋಟೋಶಾಪ್, ಕೋರಲ್ ಡ್ರಾ ಇವೆಲ್ಲವನ್ನು ಅವರು ಸಾಫ್ಟ್ವೇರ್ಗಳ ಸಹಾಯದಿಂದ ಅವರೇ ಮಾಡೋದಕ್ಕೆ ಆರಂಭಿಸ್ತಾರೆ. ವಿಜ್ಞಾನದ ವಿಸ್ಮಯಗಳ ಮೂಲಕ ತೇಜಸ್ವಿಯವರು ಕನ್ನಡ ಸಾಹಿತ್ಯಕ್ಕೆ ಅನೇಕ ಮಹತ್ವಪೂರ್ಣ ಕೃತಿಗಳನ್ನು ನೀಡಿದ್ದಾರೆ. ತೇಜಸ್ವಿ ಯಾಕೆ ಇನ್ನೂ ನಮ್ಮೆಲ್ಲರ ಹೃದಯದಲ್ಲಿ ಪ್ರಸ್ತುತವಾಗಿದ್ದಾರೆ ಅನ್ನೋದಕ್ಕೆ ಅವರ ಹವ್ಯಾಸಗಳು ಮತ್ತು ಅಭಿರುಚಿಗಳೇ ಕಾರಣ ಇರಬಹುದು. ಹಾಗೆ ಅವರ ನೇರ ನುಡಿ, ದಿಟ್ಟ ನಿಲುವುಗಳು ನಮ್ಮನ್ನು ಈಗಲೂ ಕಾಡ್ತಾ ಇರ್ತಕ್ಕಂಥ ವಿಷಯಗಳು. ಅವರ ಹವ್ಯಾಸಗಳು ಸಾಹಿತ್ಯ ರಚನೆ ಅಷ್ಟೇ ಅಲ್ಲ, ಫೋಟೋಗ್ರಫಿ, ಕಾಡು ಸುತ್ತೋದು, ಪರಿಸರದ ಆಸಕ್ತಿ, ಕೀಟ ಪ್ರಪಂಚ, ಕಾಫಿ ತೋಟ, ಗದ್ದೆ, ಕಂಪ್ಯೂಟರ್ ಬಗ್ಗೆ ಆಸಕ್ತಿ, ಪಕ್ಷಿ ವೀಕ್ಷಣೆ, ಸಂಗೀತ ಸಿತಾರ್, ಫಿಶಿಂಗು, ಶಿಕಾರಿ, ತಮ್ಮ ಸ್ಕೂಟಿನ ರಿಪೇರಿ, ಜೀಪ್ ರಿಪೇರಿ, ರಾಜಕೀಯ ವಿಶ್ಲೇಷಣೆ, ಕುವೆಂಪು ತಂತ್ರಾಂಶದ ಅಭಿವೃದ್ಧಿ, JP ಚಳುವಳಿ, ಕಾಫಿ ಬೋರ್ಡಿನ ಹೋರಾಟ, ಹೀಗೆ ಹಲವಾರು ರೀತಿಯ ಒಂದು ಬಹುಮುಖ ಪ್ರತಿಭೆಯನ್ನು ಹೊಂದಿದಂಥವರು. ಎಲ್ಲದಕ್ಕೂ ನೇರ ಭಾಗಿಯಾಗಿ ತಮ್ಮ ಮಾತುಗಳಿಂದ ಚಾಟಿಯಿಂದ ಎಬ್ಬಿಸ್ತಾ ಇದ್ದರು. ಅಂತಹ ವ್ಯಕ್ತಿ ತೇಜಸ್ವಿ ರಾಜೇಶ್ವರಿಯವರನ್ನು ಮಂತ್ರ ಮಾಂಗಲ್ಯದ ಮೂಲಕ ವಿವಾಹವಾಗಿ ನಿರುತ್ತರದಲ್ಲಿ ವಾಸವಾಗಿದ್ದರು. ಪೂರ್ಣಚಂದ್ರ ತೇಜಸ್ವಿಯವರು ತಮ್ಮ ಮನೆ ನಿರುತ್ತರದಲ್ಲಿ 2007 ಏಪ್ರಿಲ್ 5 ಮಧ್ಯಾಹ್ನ 2 ಗಂಟೆಗೆ ಹೃದಯಘಾತದಿಂದ ನಿಧನ ಹೊಂದಿದ್ರು.